ಸಿಡಿಲು ಬಡಿದು ಮೃತಪಟ್ಟ ಕುಟುಂಬಕ್ಕೆ ಸಚಿವರಿಂದ 5 ಲಕ್ಷ ಪರಿಹಾರ ಚೆಕ್ ವಿತರಣೆ. ಬೇದರ ಜಿಲ್ಲೆ ಬಾಲ್ಕಿ ತಾಲೂಕಿನ ನಾವದಗಿ ಗ್ರಾಮದಲ್ಲಿ ಸಿಡಿಲು ಬಡಿದು ರೇವಣ ಸಿದ್ದಪ್ಪ ಮೃತಪಟ್ಟಿದ್ದಾರೆ. ಆ ಕುಟುಂಬಕ್ಕೆ ಸಚಿವರಾದ ಐಶ್ವರ್ಯ ಖಂಡ್ರೆ ಅವರು ಕುಟುಂಬ ಸದಸ್ಯರಿಗೆ ಧೈರ್ಯವನ್ನ ತುಂಬಿ ಸಾಂತ್ವನವನ್ನ ಹೇಳಿ ಸರ್ಕಾರದಿಂದ ಪರಿಹಾರ ಧನವಾಗಿ 5 ಲಕ್ಷ ರೂಪಾಯಿ ಮೌಲ್ಯದ ಚೆಕ್ ಅನ್ನು ವಿತರಣೆ ಮಾಡಿದ್ರು. ಜೊತೆಯಲ್ಲಿ ಬಾಲ್ಕಿ ತಹಶೀಲ್ದಾರ್ ಮಲ್ಲಿಕಾರ್ಜುನ ವಡನ್ಕೇರಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀಮಂತ ರಾವ್ ಎಂಚುರೆ, ಪ್ರಜಾಪ್ರಭ ಟಿವಿ, ಬೀದರ. ಸವಾಲ್ ಮಾಡ್ತಾರೆ ಗೊತ್ತಾಗಿಲ್ಲ ನಿಮ್ ಬೆಳೆ ಆಫೀಸ್ ಹೋದ್ರೆ ನೀವು ಹೋಗಿ ನೋಡಿದ್ರೆ ನನ್ನ ಮಗನ ಭಯ ಇದ್ದಿಲ್ಲ ಮಾರಿಸ್ಬಿಡ್ತಾರೆ ಯಾಕೆ ಮಗ ಇವಾಗ ಫೋನ್ ನಂಬರ್ ಗೊತ್ತಾಗಿಲ್ಲ ಸರ್ ನಾವು ಎಲ್ಲ ಕಡೆ ಫೋನ್ ಆಜು ಬಾಜುನೇ ಇದ್ರೆ ಸರ್ ಹಿಂಗೆ ಬಿದ್ದಾರಿ ಇವ ನಮ್ಮೂರು ಹುಡುಗ ಈ ಕೈ ನಿಂತ ಹಿಂಗೆ ಬಿದ್ದಾರಿ ಅವ್ರಿಗೆ ನಮ್ಗೆ 10 ಮಿನಿಟ್ ಇದೆ ಸರ್. ನಾ ಗಾಡಿ ಹುಡುಗ ಗಾಡಿ ತಗೊಂಡು ನೋಡೋದ್ರೆ ಇಲ್ಲ ಡೈರೆಕ್ಟ್ ಅದಕ್ಕೆ ಹಾರ್ಟ್ ಡೈರೆಕ್ಟ್ ನಾವು ಫೋನ್ ಹಾಕ್ತೀವಿ. ಗೊತ್ತಾಯ್ತು. ನಾನು ಅಲ್ಲಿದ್ದ ಬೆಂಗಳೂರಾಗಿದ್ದ ಏನು ಆಗಲ್ಲಪ್ಪ, ಆಯ್ತು. ಇದೊಂದು 5 ಲಕ್ಷ ರೂಪಾಯಿ ಚೆಕ್ ಅದ. ನಿಮ್ ತಂದೆ ತಾಯಿಗಳಿಗೆ ಚಾವ ನೋಡ್ಕೋಪ, ನಿಂಗೆ ಏನೋ ಸಹಾಯ ಬೇಕಾದ್ರೆ ಮಾಡ್ತೇವೆ, ಆಯ್ತಾ? ಎಲ್ಲ ಚಲೋ ಆಗ್ಯದಲ್ಲ.